ಯಾಕೆ ಅಂಕಲ್ ಹಾರ್ನ್ ಹೊಡಿಬೇಕು ತಾನೆ? 2015ಗಿಂತ ಮೊದಲು ಡೆತ್ ಮೆಷಿನ್ ಅಂದರೆ ಯಾವುದಂತ ಕೇಳಿದ್ರೆ ಎಲ್ಲರೂ ಈ ಗಾಡಿನ ತೋರಿಸ್ತಿದ್ರು. ನಮಸ್ಕಾರ ಗುರು, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಕ್ಸ್ ಕನ್ನಡ. ಸೊ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ ನಿಮಗೆ, ನಾನಿವತ್ತು ಕ್ರಾಫ್ಟ್ ಫರ್ಸಿಕ್ ಟ್ರಂಕ್ ಆ್ಯಂಡ್ ಪಾಲ್ಸ್ ಮ್ಯಾಟಿಗ್ ಓಫನ್ ಗಾಡಿ ಮೇಲೆ ಕೂತಿದ್ದೀನಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದೀನ KTM ಅಂತ ಕರೀತಾರೆ. ಕನ್ನಡ ಭಾಷೆ ಸಾಯುತ್ತೆ ಅನ್ನುವರಿದ್ದಾರೆ, ಭಾಷೆ ಸಾಯುವುದಿಲ್ಲ, ಕನ್ನಡ ಸಾಯುವುದಿಲ್ಲ. ಕನ್ನಡ ಸಾಯುತ್ತೆ ಅನ್ನೋರು ಬೇಗ ಸಾಯ್ತಾರೆ. ಪವರ್ಫುಲ್ ಪೀಪಲ್ಸ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್, ಅದೇ ಥರ ಪವರ್ಫುಲ್ ಬೈಕ್ಸ್ ಕಮ್ ಫ್ರಮ್ ಪವರ್ಫುಲ್ ಕಂಪನೀಸ್. KTM ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ ಗುರು. ನಾನು ಹೊಸ ಗಾಡಿಗಳ ಬಗ್ಗೆ ಹೇಳ್ತಿಲ್ಲ, ಹಳೆ ಗಾಡಿಗಳ ಬಗ್ಗೆ ಮಾತ್ರ ಹೇಳ್ತಿರೋದು. ಈ ಗಾಡಿ ಲುಕ್ ನೋಡ್ತಿರ್ಬೋದು, ಸೈಕ್ ಆಗಿದೆ ಗುರು. ಫ್ರಂಟು ಲುಕ್ಕೆ ನನಗೆ ಭಾರಿ ಇಷ್ಟ ಆಯಿತು. ಸೊ ಹಳೆ ಗಾಡಿಗಳಲ್ಲೆಲ್ಲ ಇದೇ ಬರ್ತಿತ್ತು, ಬಟ್ ಇವಾಗ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನನಗೆ ಇಷ್ಟ ಆಗಿಲ್ಲ ಆ ಡಿಸೈನಿಂಗು. ಇಲ್ಲಿ ನೋಡ್ತಿದ್ರೆ ವಿಂಡ್ಶೀಲ್ಡು ಏರೋಡೈನಮಿಕ್ ಸಖತ್ತಾಗಿದೆ. ಮುಂದೆ ಬಂದರೆ ಇಲ್ಲಿ ಪ್ರೊಜೆಕ್ಟರ್ ಲೆನ್ಸು. ಸೊ ಇಲ್ಲಿ ಪ್ರೊಜೆಕ್ಟರ್ ಲೆನ್ಸ್ ಇದೆ ಆ್ಯಂಡ್ ಇಲ್ಲಿ DRL LED ಇದೆ. ಆ್ಯಂಡ್ ಹಿಂದೆ ಬಂದರೆ ಟೈಲ್ ಲ್ಯಾಂಪು ಸಹ LEDನೇ ಸಿಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ LED ಬರುತ್ತಿದ್ದು. ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಪದವಿ ಹುಚ್ಚು, ಇನ್ನು ಕೆಲವರಿಗೆ ಹೆಸರು ಮಾಡೋ ಹುಚ್ಚು. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಫ್ರಂಟು ಮತ್ತು ರೇರ್ ವೀಲ್ ಎರಡರಲ್ಲೂ ABS ಕೊಟ್ಟಿದ್ದಾರೆ, ಜೊತೆಗೆ ಸಸ್ಪೆನ್ಷನ್ನು ಸಖತ್ತಾಗಿದೆ. ಫ್ರಂಟಲ್ಲಿ ಸಸ್ಪೆನ್ಷನ್ ನೋಡ್ತಿರ್ಬೋದು, ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಮ್ಯಾಟ್ ಫಿನಿಶಿಂಗ್ ಗುರು, ಕಲರ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಹಿಂದೆ ಬಂದರೆ ಮೋನೋಶಾಕ್ ಇದೆ, ಇಲ್ಲಿ ನೋಡ್ತಿರಲ್ಲ ಮೋನೋಶಾಕ್ ಸಸ್ಪೆನ್ಷನ್ನು. ಆ್ಯಂಡ್ ಇಲ್ಲಿ ಡಸ್ಟ್ ಹೋಗ್ದಿರೋ ಥರ ಗಾರ್ಡ್ ಹಾಕಿದ್ದಾರೆ. ಯಾಕೆ ಅಂಕಲ್ ಹಾರ್ನ್ ಹೊಡಿಬೇಕು ತಾನೆ? ಈ ಗಾಡಿ ಎಂಜಿನ್ ಬಂದು 199.5 cc ಎಂಜಿನ್ನು. ಇದರಲ್ಲಿ ಪವರ್ ಬಂದು 25 PS ಪವರ್ ಇದೆ. ಹಾಗೆಯೇ ಟಾರ್ಕ್ ಬಂದು 19.2 Nm ಟಾರ್ಕ್ ಇದೆ. KTMಲ್ಲಿ 2 ವೇರಿಯಂಟ್ಸ್ ಬಿಟ್ಟಿದ್ರು ಸ್ಟಾರ್ಟಿಂಗು, ಒಂದು 390 cc ಹಾಗೆಯೇ 200 cc. ಇತ್ತೀಚೆಗೆ 125 ಲಾಂಚ್ ಮಾಡಿದ್ರು ಗಾಡಿನ ಹಾಳು ಮಾಡೋದಕ್ಕೋಸ್ಕರ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಫ್ರಂಟ್ ಟೈರ್ ನೋಡೋದಾದರೆ ಇಲ್ಲಿ 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಹಾಗೆಯೇ ರೇರ್ ವೀಲಲ್ಲಿ ಬಂದರೆ 150 ಸೆಕ್ಷನ್ ಟೈರ್ ಇದೆ. ಸೊ ಕಾರ್ನರಿಂಗ್ ಮಾಡೋಕ್ಕೆಲ್ಲ ಸೈಕ್ ಆಗಿರುತ್ತೆ. 150 ಸೆಕ್ಷನ್ನು ನೋಡ್ತಿರ್ಬೋದು ಎಷ್ಟು ವೈಡ್ ಇದೆ. ಈ ಗಾಡಿನ ಎಂಡ್ ಆಫ್ ದ ಎರಾ ಅಂತ ಹೇಳ್ಬೋದು ಗುರು. ಸೊ ಲಾಸ್ಟ್ ಎಡಿಷನ್ ಇದೇನೆ, BS6ಅಲ್ಲಿ ಈ ಲುಕ್ಕಲ್ಲಿ ಬಂದಿದ್ದು ಇದೇ ಲಾಸ್ಟ್ ಗಾಡಿ. ಸೊ ಇದಾದಮೇಲೆ ಒಂದು ಗಾಡಿ ಬಂತು, ಸೊ ನನಗೆ ಒಂಚೂರು ಇಷ್ಟ ಆಗಿಲ್ಲ ಗುರು. ಅದು ರಿವ್ಯೂ ಮಾಡಿಬಿಟ್ಟು ನಾನು ಲಿಂಕ್ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ನೋಡ್ಬೋದು. ಆ್ಯಂಡ್ ಫ್ರಂಟಲ್ಲಿ ನೋಡ್ತಿರ್ಬೋದು ಇಂಡಿಕೇಟರು ಮಿರರಲ್ಲೇ ಕೊಡ್ತಿದ್ರು. ಸೊ ಇದೆಲ್ಲ ಹಳೆ ಗಾಡಿಗಳು ಮಿರರಲ್ಲೇ ಕೊಡ್ತಿದ್ರು. ಇವಾಗ ಬರ್ತಿರೋ ಗಾಡಿಗಳಿಗೆ ಇಲ್ಲ ಹಾಕಿರ್ತಾರೆ ಇಂಡಿಕೇಟರ್ನ. ಚಿಕ್ಕ ವಯಸ್ಸಿಂದ ನನಗೆ KTM RC 200ನ ತಗೋಬೇಕು ಅಂತ ಆಸೆ ಇತ್ತು. ಇಮೋಷನಲ್ ಡ್ಯಾಮೇಜ್. ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಹತ್ರ ಗಾಡಿ ಇದ್ರೂ ಇಸ್ಕೊಳ್ತಿರ್ಲಿಲ್ಲ. ಅವರು ಕೊಡ್ತಿದ್ರು, ಬಟ್ ನನಗೆ ಓಡ್ಸೋಕ್ಕೆ ಇಷ್ಟ ಆಗ್ತಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಪೆದ್ರಾಮ ದಡ್ಕುಳ ಅಂತ ಎಂತದೇ ತರಲೆ ಕೆಲಸ. KTM ಓಡಿಸಿದ್ರೆ ನನ್ನ ಗಾಡಿ ತೊಗೊಂಡ್ಮೇಲೆ ನಾನು ಫಸ್ಟ್ ನನ್ನ ಗಾಡಿನೇ ಓಡಿಸ್ಬೇಕು ಅಂತ ನಾನು ಡ್ರೈವ್ ಮಾಡಿರಲಿಲ್ಲ KTMನ. ಸೊ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದೂರ KTMನ ಓಡಿಸ್ತಿರೋದು. ಲ್ಯಾಟ್ರಿ. ಫ್ರಂಟು ಮತ್ತು ರೇರ್ ವೀಲ್ ಎರಡರಲ್ಲೂ ಡಿಸ್ಕ್ ಸಿಗುತ್ತೆ. ಜೊತೆಗೆ ಈ ಗಾಡಿ ಬಂದು ಡ್ಯುಯಲ್ ಚಾನಲ್ ABS. ಫ್ರಂಟು ಮತ್ತು ರೇರ್ ವೀಲ್ ಎರಡರಲ್ಲೂ ABS ಇದೆ. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಅಲ್ಟಿ ಆಗಿರುತ್ತೆ ಬ್ರೇಕಿಂಗು. ಹ್ಯಾಂಡಲ್ ಬಾರ್ ನೋಡ್ತಿರ್ಬೋದು, ಫುಲ್ ಅಗ್ರೆಸಿವ್ ಆಗಿದೆ ಗುರು. ಸೊ ಇದನ್ನು ನೀವು ಲಾಂಗ್ ಟೂರಿಂಗೆಲ್ಲ ತಗೊಂಡೋಗೋಕ್ಕಾಗಲ್ಲ. ಸೀಟ್ ನೋಡ್ತಿರ್ಬೋದು, ಇದು ಸಾಫ್ಟ್ ಇದೆ ಬಟ್ ಹಿಂದೆ ಹಾರ್ಡ್ ಇದೆ. ಸೊ ಪಿಲಿಯನ್ ರೈಡರ್ಗೆ ಅಷ್ಟೇನು ಕಂಫರ್ಟಾಗಿರಲ್ಲ. ಗಾಡಿಯಲ್ಲಿ ಬಿದ್ದರೆ ಏನು ಉಳಿಯಲ್ಲ ಗುರು. ಇಲ್ಲಿದೆಯಲ್ಲ ಪಾರ್ಟ್ಸ್ಗಳು ಫುಲ್ ಚಿತಲ್ಪದಲ್ಲಾಗೋಗುತ್ತೆ ಇದೆಲ್ಲ. ನಾನು ಏನಕ್ಕಪ್ಪ ಈ ಗಾಡಿನ ಡೆತ್ ಮಷಿನ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 2015ಗಿಂತ ಮೊದಲು ಈ ಗಾಡಿಯಲ್ಲಿ ಹೆವಿ ಆಕ್ಸಿಡೆಂಟ್ಸ್ ಆಗ್ತಿತ್ತು ಗುರು. ಗಾಡಿ ಪ್ರಾಬ್ಲಮ್ ಇಲ್ಲ, ಓಡಿಸೋ ಬಾಡಿಗಳದೇ ಪ್ರಾಬ್ಲಮ್ ಇರ್ತಿದ್ದಿದ್ದು. ಸೊ ಇಷ್ಟು ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ಮೇಲೆ ಅಷ್ಟು ಕಂಫರ್ಟ್ ಇರುತ್ತೆ ಆ್ಯಂಡ್ ಅಷ್ಟು ಗಾಡಿ ಮೇಲೆ ನಂಬಿಕೆ ಇಡ್ಬೋದು ಅಂತ ಹುಡುಗರು ಫುಲ್ ಹಿಂಗೆ ಎಕ್ಸ್ಲೀಟ್ರನ್ನ ರೈಸ್ ಮಾಡ್ಕೊಂಡು ಹೋಗ್ಬಿಡೋರು.
ಬಟ್ ಕಂಟ್ರೋಲ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಏನೇ ದೊಡ್ಡ ದೊಡ್ಡ ಗಾಡಿಗಳು ತಗೊಂಡು ಹೋಗ್ಬಿಟ್ರೆ ಏನು ಗುರು ಓಡಿಸ್ತಾರೆ. ಸೊ ಗಾಡಿ ನೀವು ಎಷ್ಟೇ ಲಕ್ಷ ಕೊಡ್ತಾಳಿ, ಅದು ಸ್ಕಿಲ್ ಗೊತ್ತಿರಬೇಕು, ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರಬೇಕು, ಆ್ಯಂಡ್ ಗಾಡಿ ಅಡ್ಜಸ್ಟ್ ಆಗಬೇಕು. ಸೊ ಸ್ಟಾರ್ಟಿಂಗ್ ತಂದ ತಕ್ಷಣ ಹಂಗೆ ಹೊಡೆದ್ರೆ ಆಕ್ಸಿಡೆಂಟ್ ಎಲ್ಲ ಕಾಮನ್ನೇ. ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12.5 ಲೀಟರ್ಸ್ ಹಿಡಿಯುತ್ತೆ ಫ್ಯೂಲು. ಹಾಗೇನಿದ್ರು ಮೈಲೇಜ್ ವಿಷಯಕ್ಕೆ ಬಂದರೆ ಸೊ 30ಇಂದ 35 ಒಳಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಇದು 200cc ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನೀವು ಒಂದು 140 ಆರಾಮಾಗಿ ಹೋಗುತ್ತೆ. ಆಮೇಲೆ ಸ್ಪೀಡ್ ಲಿಮಿಟ್ ಸೈಕಲ್ ನುಗ್ಗುತ್ತೆ. ಇದು ಪವರ್ ಔಟ್ಪುಟ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಗುರು. ಸೀಟಿಂಗ್ ಪೊಸಿಷನ್ನು ಅಷ್ಟೇನು ಚೆನ್ನಾಗಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ರೇಸಿಂಗ್ ಗಾಡಿ. ಸೊ ನೀವು ಟ್ರ್ಯಾಕ್ಸಿಗೆಲ್ಲ ಬೆಸ್ಟ್ ಗಾಡಿ ಇದು. ಫ್ಯಾಮಿಲಿಯವ್ರ ಜೊತೆ ಹೋಗೋಕ್ಕೆ ತುಂಬ ಹಿಂಸೆ. ಸೊ ಸೀಟೇಟ್ ಜಾಸ್ತಿ ಇರೋದ್ರಿಂದ ಫ್ಯಾಮಿಲಿಯವ್ರ ಜೊತೆ ಹೋಗೋಕ್ಕಾಗಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ಸ್ಗಳನ್ನ ಹಾಕ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಏನಾದರೂ KTM RC 200 ಲಾಸ್ಟ್ ವರ್ಷನ್ ಇದ್ದರೆ ಯಾವುದೇ ಕಾರಣಕ್ಕೂ ಸೇಲ್ ಮಾಡೋಕ್ಕೆ ಹೋಗಬೇಡಿ. ಇವಾಗಿನ ಗಾಡಿ ಇದೆ ಅಲ್ವಾ, ಫುಲ್ ಜಾತ್ರೆ ಗುರು. ನನಗೊಂಚೂರು ಇಷ್ಟ ಆಗಲಿಲ್ಲ ಗಾಡಿ ಅದು. ಈ ಗಾಡಿಗಳನ್ನ ಕಳಿಯೋಂಗಿಲ್ಲ, ಚಿನ್ನ ಗುರು ಈ ಗಾಡಿಗಳೆಲ್ಲ. ಈ ಗಾಡಿ ಓನರ್ ಅಪ್ಪು ಅಂತ, ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ ನೋಡಿ. ಸೊ ಗಾಡಿ ಅವರೇ ಬ್ರೋ ತಾಳಿ ರಿವ್ಯೂ ಮಾಡಿ ಅಂತ ಕೊಟ್ಟರು. ಸೊ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಇನ್ಸ್ಟಾಗ್ರಾಮ್ ID ಹಾಕ್ಸಿದ್ದಾರೆ RC17 ಅಂತ. RC ಅಂತ ಹೇಳಿದ್ರೆ ರೇಸ್ ಕಾಂಪಿಟಿಷನ್ ಅಂತ. ನೆಕ್ಸ್ಟು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ BS4 ಗಾಡಿಗಳು, ಈ RC ಆಗಿರ್ಬೋದು, ಡ್ಯೂಕು, ಅದರಲ್ಲಿ ಏನು ಬರ್ತಿತ್ತು ಅದೇ ಕೊಟ್ಟಿದ್ದಾರೆ BS6ಅಲ್ಲಿ. ಬಟ್ ನ್ಯೂ ಎಡಿಷನಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನೋಡಿದ್ರೆ ಇಲ್ಲಿ ಇಂಡಿಕೇಟರು ಆ್ಯಂಡ್ ಇಲ್ಲಿ ABS ಆ್ಯಂಡ್ ಇಲ್ಲಿ ನೋಟಿಫಿಕೇಷನ್ನು ಆ್ಯಂಡ್ ಇದರಲ್ಲಿ ಸ್ಪೀಡು ಆ್ಯಂಡ್ RPM ಆ್ಯಂಡ್ ಗೇರ್ ಇಂಡಿಕೇಟರು, ಫ್ಯೂಲು ಪ್ರತಿಯೊಂದು ತೋರಿಸುತ್ತೆ. ಥ್ಯಾಂಕ್ಸ್ ಬ್ರೋ, ಬೇಡ ಸಿಗೋಣ. ಓಕೆ ಓಕೆ, ಕಂಟಿನ್ಯೂ ಮಾಡಿ. ಆಲ್ ದಿ ಬೆಸ್ಟ್. ಹಾಂ ಥ್ಯಾಂಕ್ ಯು ಬ್ರೋ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಆಗುತ್ತೆ ಅಲ್ಲ. ನಮ್ಮ ಕಡೆಯಿಂದ ಇರುತ್ತೆ. ಓಕೆ ಬ್ರೋ, ಸರಿ ಹುಷಾರಾಗಿ ಹೋಗಿ. ಬಾಯ್. ಹಾಂ ಓಕೆ ಬ್ರೋ, ಬಾಯ್. ಇಡುವ. ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋ ಥರ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್. ಇಂಡಿಯಾ ಆಡಲಿದೆ ತನ್ನದೇ ಶೈಲಿಯಲ್ಲಿ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ.